ಕಾಸರಗೋಡಿನ ಪೆರ್ಲಾ ಸಮೀಪದ ಬಜಕೋಡ್ಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ 5 ದಿವಸಗಳ ವಾರ್ಷಿಕ ಜಾತ್ರೋತ್ಸವ ಗುರುವಾರ ಸಂಜೆ ಸಂಪನ್ನಗೊಂಡಿತು. ಬ್ರಹ್ಮಶ್ರೀ ದೇಲಂಪಾಡಿ ಅನಿರುದ್ಧ ತಂತ್ರಿವರಿಯರ ನೇತೃತ್ವದಲ್ಲಿ ವಿವಿಧ ವೈದಿಕ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಗುರುವಾರ ಬೆಳಗ್ಗೆ ಕವಾಟ ಉದ್ಘಾಟನೆ, ಜಲದ್ರೋಣಿ ಪೂಜೆ, ಯಾತ್ರಾ ಹೋಮ ನಡೆಯಿತು. ಮಧ್ಯಾಹ್ನ ನಡೆದಂತಹ ಅನ್ನ ಸಂತರ್ಪಣೆಯಲ್ಲಿ ಭಕ್ತಾದಿಗಳು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಮಧ್ಯಾಹ್ನ ಕಟ್ಟೆಪೂಜೆ, ಅವಭೃತ ಸ್ನಾನ ನಡೆದು ಧ್ವಜಾವರೋಹಣ ಕಾರ್ಯಕ್ರಮ ನಡೆಯಿತು. ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರಾದ ಕೃಷ್ಣ ಶಾನುಭೋಗ್, ಪ್ರಶಾಂತ್ ಬಜಕೋಡ್ಲು, ದೈವ ನರ್ತಕರಾದ ಡಾಕ್ಟರ್ ರವೀಶ್ ಪಡುಮಲೆ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಪದ್ಧತಿ ಪ್ರಕಾರವಾತಿ ಆ ಕೂಡ್ಲುಲ ಎನ್ನ ಭಜ ಕೂಡ್ಲ ಧರ್ಮದ ಮನ್ನಡೆನವರಿಗೆ 19 ಪೂರ್ವ ಪದ್ಧತಿ ಕ್ಷಣನ ಗ್ರಾಮಸ್ಥರನಾಗಲಿ ಎನ್ನ ಅಂಗಣ ತಾಯನೋ ಇನ್ನು ಬಲ್ಪಡ ಬಾಡ್ದು ಒಂಜಿ ಬಡ ಜಾಲ್ತು ಬಿಡಿ ಬತ್ತಲಿ ಏತ್ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಕುಡುಪತ್ತನಿಗಳ ಪೋಯಿನಲ್ಪ ಬತ್ತನಲ್ಪ ಧಮ್ಮ ಸಂಗೀತ ಪಿರಪಾಸಾಡಿಯಾತೆ ಎನ್ನ ಈ ಸಿರಿಮುಡಿಲ ಎನ್ನ ಈ ಆಯುಧಲ ವಾ ಪ್ರಕಾರ ಬೆಳಗಿನ ಅವೇ ಪ್ರಕಾರ ನಿಖಿಲನ ಕುಟುಂಬ ಸಂಸಾರ ಬೆಳಗಾತು ಕೊರ್ತು ಈ ತತ್ತಿಗ ನನ್ನ ದುಮ್ಮುಗಳ ಈ ನಡೆ ಗಂಧ ಬೋಲೆ ಮಂಜ ಆಲ್ತು ಬಿಡಿ ಬತ್ತನ ಅನುಗ್ರಹದ ಗಾತು ಕೊರ್ಪೆಗೆ ಒಂದು ನಾಗನೆಡೆ ಸರ್ಪಜಿಡೆ ಪಂಚವರ್ಣದ ಪುಂಚದ ಮಣ್ಣು ನಮ್ಮ ತುಳುವನಾಡಿಗೆ ಇಂಚಿತ್ತು ತುಳುವನಾಡದ ಮನ್ನಡೆ ತುಳುವೆ ಆದ ಜನ್ಮದೆತ್ತಿನಂಚಿನ ಪ್ರತಿ ವರಿಯನಲ ಆರಾಧನೆದ ಕಟ್ಟುಕಟ್ಟಲೆ ಬರ್ಪಿನ ಒಂದು ಕೇಂಡ ಅವು ದೈವಾರಾಧನೆ ಅಂಚಿತ್ತಿನ ದೈವಾರಾಧನೆ ತನ್ನ ಮೂಲ ನಂಬಿಕೆ ಮೂಲ ಸಂಸ್ಕೃತಿದ ಹೊರಟು ತುಳುನಾಡದ ಉದ್ದಗಲಗಲ ಅಲ್ಪ ಆರಾಧನೆ ಮಲ್ತೊಂದು ಬರ್ಪಿನ ನಮ್ಮ ಅನೇಕ ಸಂದರ್ಭ ನಮ್ಮ ಒಂದು ಬರ್ಪ ಇನ್ನಿತ್ತ ದಿನಲ ಬರೀ ವಿಶೇಷವಾಯಿನ ಸತ್ಯದ ಸೀಮೆಂದು ಪುಗರ್ತೆ ಪಡೆಯನಂಚಿನ ಕುಂಬಳೆ ಮೂಜಿ ಸಾವಿರ ಸೀಮೆಂದೆ ಈ ಕುಂಬಳೆ ಮೂಜಿ ಸಾವಿರ ಸೀಮೆದ ಉಲೈಡ್ ಪೆರ್ಲದ ಕೈತಲ್ಲುಪ್ಪುನಂಚಿನ ಬಜಕೂಡ್ಲ ಸ್ವಾಮಿ ಮಾಲಿಂಗೇಶ್ವರ ದೇವರನ ಸನ್ನಿಧಾನಡು ಜಾತ್ರೆದ ಉಚ್ಚಯದ ಪೊರ್ಲುಡು ನಮ್ಮ ಮಾತಿರ್ಲ ಉಲ್ಲ ಇನ್ನಿತ್ತ ದಿನ ಈ ಜಾತ್ರೆದ ಉಚ್ಚಯದ ಅಕೇರಿದ ದಿನ ಸ್ವಾಮಿ ಮಾಲಿಂಗೇಶ್ವರ ದೇವರನ ಬಲತ್ತ ಮರ್ಗಿಲೆಡೆ ನೆಲೆ ಉಂತುದು ಸರ್ವ ಗ್ರಾಮನು ಕಾಪುದಿತ್ತ ಕಾತೊಂದು ಬರ್ಪಿನಂಚಿನ ಆ ಪಿಲಿಭೂತ ಪಿಲಿಚಾವುಂಡಿನ ಇನ್ನಿತ್ತ ದಿನ ಒಂಜಿ ಮಾಮೂಲ ನೇಮದ ಉಚ್ಚಯ ನಡತ್ತು ಬತ್ತಂಡೆ ಇನಿ ಈ ಭಾಗದ ಸಮಸ್ತ ಗ್ರಾಮಸ್ಥರನಕ್ಲು ಮಾತಿರ್ಲ ಪಾಲ್ಗೆ ತಂದಿತ್ತೇರೆ ಮುರಣಿತಾನೆ ಸ್ವಾಮಿ ಮಾಲಿಂಗೇಶ್ವರ ದೇವರನ ಆ ದರ್ಶನ ಬಲಿಲ ಅಂಗನಟ್ಟು ನಡತ್ತಂಡೆ ಐಡ್ದ ಬಕ್ಕ ರಥೋತ್ಸವಲ ಆ ಬೆಡಿತ ಸೇವೆಲ್ಲ ನಡತ್ತು ಬತ್ತಂಡೆ ಐಡ್ದ ಬಕ್ಕ ಇನ್ನಿತ ಕೋಡತ ದಿವಸ ರಾತ್ರಿಡೆ ಆರಾಟದ ಉಚ್ಚಯಲ ನಡತ್ತು ಬತ್ತಂಡೆ ಇನ್ನಿತ ದಿನ ಆ ಪಿಲಿಭೂತದ ಆ ಗಡಿವಾಡಿ ಜಾಗೆಗೆ ಪೋತು ಅಲ್ಪಡ್ದು ಪಿಲಿತ ಮಿತ್ತು ಕೊಲ್ಲುದು ರಾಜ್ಯಾಂಗನೋಗು ಬರ್ಪುನಂಚಿನ ಆ ಭಾಗ್ಯನು ತೂಪುನಂಚಿನ ಭಾಗ್ಯನು ಮಾತ ಮುಲ್ಪದ ಗ್ರಾಮಸ್ಥರಿಗಳ ಒದಗದು ಬತ್ತಂಡೆ ಈ ವರ್ಷ ಪದ್ರಾಡು ತಿಂಗಳುಗೊರ ಈ ನಡೆಟ ಆಪುನಂಚಿನ ಈ ಜಾತ್ರೆದ ಉಚ್ಚೇಟ ನಮ್ಮ ಮಾತಿರ್ಲ ಮುಲ್ಪ ಬತ್ತು ಪಾಲ್ಗೆ ತೊಂದ ಇನ್ನಿತ ದಿನ ಸಮಸ್ತ ಈ ಭಾಗದ ಬಂಧುಳ್ನಕ್ಲ ನಮಯ್ಯರುಲನ ಪತ್ತಪ್ಪೆ ಜೋಕುಲಂದಲ್ಲ ಒಂಜೇ ಅಪ್ಪೆ ಜೋಕುಲೆಲಕ ಗ್ರಾಮಸ್ಥರನಗ್ಲು ಮಾತ ಒಂಜೇ ಚಿಂತನೆಡೆ ನಮ್ಮ ಮಾಲಿಂಗೇಶ್ವರ ದೇವರ ಈ ಗ್ರಾಮದ ಒಡೆಯೆಂದು ಪನೊಲಿ ಈ ಗ್ರಾಮದೊಡೆಯ ಮಾಲಿಂಗೇಶ್ವರ ದೇವರನ ಜಾತ್ರೆದ ಉಚ್ಚೇಟ ನಮ್ಮ ಮಾತಿರ್ಲ ಮುಲ್ಪವುಲ್ಲ ಒಂದು ಕುಂಬಳೆ ಸೀಮೆದ ಬಜಕೂಡ್ಲದ ಧರ್ಮದ ಮಣ್ಣೆ ಈ ಮಣ್ಣೆ ಬಾರಿ ಪುಗರ್ತೆ ಮಡೆಯನಂಚಿನ ಮಣ್ಣೆ ಮುಲ್ಪ ಆರಾಟ ಪೋಪುನಂಚಿನ ಆ ಮೂಲ ಸ್ಥಾನ ನಮ್ಮ ತೂಯರ ಪೋಯಂದಿತ್ತಂಡ ಬಾರಿ ವಿಶೇಷವಾಯಿನಂಚಿನ ಒಂಜಿ ಸ್ಥಾನ ಉಂಡು ಅಲ್ಪ ಬಾರಿ ಒಂಜಿ ಕಲೆ ಕಾರ್ಣಿಕ ದಿಂಜಿನಂಚಿನ ಮಾಮೂಲ ಕ್ಷೇತ್ರಳ ಉಂಡು ಇನ್ನಿತ ದಿನ ಮುಲ್ಪ ದೈವದ ಚಾಕರಿ ಮಲ್ಪೊಡಂದಂಟ ಚಾಕರಿಗೆ ಸಂಬಂಧಪಟ್ಟಿನ ಪ್ರತಿವರಿ ಚಾಕರಿ ಬಂದುಲ ಆಡೆಗೆ ಪೋತು ಅಲ್ಪ ಶುದ್ಧ ಮುದ್ರೆ ಆತಿ ಈ ನಡೆಟ್ಟು ಬತ್ತದ ಚಾಕರಿ ಮಲ್ಪೊನಂಚಿನ ಆ ಕಾಲ ಕಟ್ಟ ಆತನ ಮೂಲ ಕಟ್ಟು ಹೋಗುಂಡ ಅವು ಆನಿ ಕಾಲೊಡ್ತು ಇನಿ ಕಾಲ ಹೊರೆ ಮುಟ್ಟಲ ಈ ಮನ್ನಡೆ ನಡತೊಂದುಂಡು ಅಂಚಿತ್ತಿನ ಈ ತುಳುವನಾಡದ ಮನ್ನಡೆ ಈ ಬಜಕೂಡ್ಲು ಪನ್ಪಿನವಲು ಒಂಜಿ ಬಾರಿ ಪೆರ್ಮೆದ ಬಾರಿ ಪಿರಾಕದ ಒಂಜಿ ಮಾಮೂಲ ಕ್ಷೇತ್ರ ಅಂದು ಪನ್ನೀರ ನಮ್ಮ ಮಾತಿರ್ಲಿ ಪೊರ್ತುಡು ಇಚ್ಛೆ ಪಡೆ ಒಂದುಲ್ಲ. ಎಲ್ಲ ಭಕ್ತಾದಿಗಳಿಗೂ ವಂದನೆ. ಇದು ಬಜಕೋಡ್ಲು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ. ಇದು ನಮ್ಮ ಕಾಸರಗೋಡು ಜಿಲ್ಲೆಯ
ಪೆರ್ಲಾ ಅಂತ ಹೇಳುವ ಅಲ್ಲಿಂದ 1-2 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಇಲ್ಲಿಯ ಶಿವನ ಪ್ರತಿಷ್ಠಾಪನೆ ಹೇಗೆ ಆಯಿತು ಅಂತ ಹೇಳಿದರೆ, ಹಿಂದೆ ಕರಾಸುರ ಅಂತ ಹೇಳುವ ಒಬ್ಬ ರಾಕ್ಷಸ ಇದ್ದ. ಅವ ರಾಕ್ಷಸ ಆದರೂ ಕೂಡ ಅವ ಶಿವನ ಭಕ್ತನಾಗಿದ್ದು, ಕಾಶಿಯಲ್ಲಿ ಅವ ಶಿವನನ್ನು ತಪಸ್ಸು ಮಾಡಿ ಆ ಮೂಲಕ ಶಿವ ಪ್ರತ್ಯಕ್ಷ ಆಗಿ ಅವನಿಗೆ 3 ಶಿವಲಿಂಗವನ್ನು ಕೊಡ್ತಾನೆ. ಅದರಲ್ಲಿ ಒಂದು ಶಿವಲಿಂಗವನ್ನು ಬಲದ ಕೈಯಲ್ಲಿ, ಇನ್ನೊಂದು ಶಿವಲಿಂಗವನ್ನು ಎಡದ ಕೈಯಲ್ಲಿ, ಹಾಗೆ ಇನ್ನೊಂದು ಶಿವಲಿಂಗವನ್ನು ನಾಲಿಗೆಯಲ್ಲಿ ಹಿಡಿದುಕೊಂಡು ಅವ ಕಾಶಿಯಿಂದ ನೆಲದ ಅಡಿಯಲ್ಲಿ ಅಂದರೆ ಗುಹೆಯ ಮೂಲಕವಾಗಿ ಅವ ಬರ್ತಾನೆ. ಬಂದು ಇಲ್ಲಿ ಹತ್ತಿರ ನೆಟ್ಟಣಿಗೆ ಅಂತ ಹೇಳುವಲ್ಲಿ ಗುಹೆಯಿಂದ ಹೊರಗೆ ಬರ್ತಾನೆ. ಅಲ್ಲಿ ಆ ಗುಹೆಯನ್ನು ಈಗಲೂ ಜಾಂಬ್ರಿ ಗುಹೆ ಅಂತೇಳಿ ಹೇಳ್ತಾರೆ. ಹಾಗೆ ಹೊರಗೆ ಬಂದಂತಹ ಕರಾಸುರ ಅವ ತನ್ನ ಎಡದ ಕೈಯಲ್ಲಿರುವಂತಹ ಶಿವಲಿಂಗವನ್ನು ಆಲಂಕೂಡ್ಲು ಅಂತ ಹೇಳುವಲ್ಲಿ, ಬಲದ ಕೈಯಲ್ಲಿರುವ ಶಿವಲಿಂಗವನ್ನು ನೆಟ್ಟಣಿಗೆಯಲ್ಲಿಯೂ, ನಾಲಿಗೆಯಲ್ಲಿರುವಂತಹ ಶಿವಲಿಂಗವನ್ನು ನಮ್ಮ ಇಲ್ಲಿಯ ಬಜಕೂಡ್ಲು ಕ್ಷೇತ್ರದಲ್ಲಿ ಬಜಕೂಡ್ಲಿನಲ್ಲಿ ಅವ ಪ್ರತಿಷ್ಠಾಪಿಸ್ತಾನೆ. ಹಾಗೆ ಇದು ಕರಾಸುರನ ಪ್ರತಿಷ್ಠೆ ಆಗಿರ್ತದೆ. ಆದ ಕಾರಣ ಇಲ್ಲಿ ಇದು ಅಸುರ ಪ್ರತಿಷ್ಠೆ ಆದ ಕಾರಣ ಎಲ್ಲ ದೇವಸ್ಥಾನಗಳಲ್ಲಿಯೂ ಬೇರೆ ಉಪದೇವರುಗಳಿರ್ತಾರೆ. ಆದರೆ ಇಲ್ಲಿ ದೇವಸ್ಥಾನದಲ್ಲಿ ಉಪದೇವರುಗಳು ಬೇರೆ ಯಾರಿಲ್ಲ, ಖಾಲಿ ಶಿವ ಮಾತ್ರ. ಹಾಗೆ ಇಲ್ಲಿ ದೈವವಾಗಿ ಇಲ್ಲಿ ಪಿಲಿಭೂತದ ದೈವ ಇರ್ತದೆ. ಅದು ಇವತ್ತು ನರ್ತನ ಸೇವೆ ಎಲ್ಲ ಆಗಿದೆ ಇವತ್ತು. ಹಾಗೆ ಇಲ್ಲಿ ಮೀನಾ ಮಾಸದ ಹುಣ್ಣಿಮೆಗೆ ರಥೋತ್ಸವ. ಆ ರಥೋತ್ಸವಕ್ಕಿಂತ 4 ದಿನ ಮೊದಲು ಕೊಡಿಯೇರುವ ಮೂಲಕ ನಮ್ಮ ಇಲ್ಲಿ 5 ದಿವಸದ ಜಾತ್ರೆ ನಡೀತದೆ. ಆ ಜಾತ್ರೆಯ ಅಂಗವಾಗಿ ನಿನ್ನೆ 5 ದಿವಸ ಕಳೆಯಿತು. ಇವತ್ತು ಶ್ರೀಭೂತ ದೈವದ ನರ್ತನದೊಂದಿಗೆ, ಕೋಲದೊಂದಿಗೆ ಇವತ್ತು ನಮ್ಮ ಜಾತ್ರೆ ಸಂಪನ್ನಗೊಂಡಿದೆ. ಹಾಗೆ ಇಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದರೆ, ಇಲ್ಲಿ ಜಾತ್ರಾ ಸಮಯದಲ್ಲಿ ಈ ಅರಳುಂಡೆ ಅಥವಾ ಹೊದಳುಂಡೆ ಅಂತ ಹೇಳ್ತಾರೆ, ಅದು ಈ ಸಂತಾನ ಮತ್ತು ವಿವಾಹಕ್ಕೆ ಬೇಕಾಗಿ ಹೇಳಿಕೊಳ್ತಾರೆ. ಅದು ಇಲ್ಲಿ ತುಂಬ ವಿಶೇಷ. ಹಾಗೆ ಇಲ್ಲಿ ಆರೋಗ್ಯಕ್ಕೆ ಮತ್ತು ಕೆಲವು ಎಂಥ ಹೆರಿಗೆಯಲ್ಲಿ ಏನಾದರೂ ತೊಂದರೆಗಳಾಗೋದು ಅಂಥದ್ದೆಲ್ಲ ಏನಾದರೂ ಅನಾರೋಗ್ಯಗಳಿದ್ದರೆ ಇಲ್ಲಿ ತುಲಾಭಾರವನ್ನು ಹೇಳಿಕೊಳ್ತಾರೆ. ಆ ಮೂಲಕ ತುಲಾಭಾರವೂ ನಡೀತದೆ. ಮತ್ತು ಇಲ್ಲಿ ಕಾರ್ತಿಕ ಮಾಸದ ಸಮಯದಲ್ಲಿ 1 ತಿಂಗಳು ವಿಶೇಷ ಕಾರ್ತಿಕ ಪೂಜೆ ನಡೀತದೆ. ಅದು ಕೂಡ ಹಾಗೆ ಎಷ್ಟೋ ಜನರಿಗೆ ಅವರಿಗೆ ಆಗುವಂಥ ಸಂಕಷ್ಟಗಳಿಗೆ ಪರಿಹಾರ ಆಗಿ ಕಾರ್ತಿಕ ಪೂಜೆಯನ್ನು ಹೇಳಿಕೊಂಡು ಎಷ್ಟೋ ಜನಕ್ಕೆ ಅದರ ಪ್ರಯೋಜನವೂ ಸಿಕ್ಕಿದೆ. ಹಾಗೆ ಶಿವರಾತ್ರಿಯ ದಿವಸ ಇಲ್ಲಿ ಇದು ಶತರುದ್ರಾಭಿಷೇಕ, ರಾತ್ರಿ ಭಜನೆ ಎಲ್ಲ ನಡೀತಾ ಇದೆ. ಮತ್ತು ಇಲ್ಲಿ ಹತ್ತಿರ ನಮಗೆ ಇಲ್ಲಿ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದರೆ, ನಮ್ಮ ಬಜಕೂಳು ದೇವಸ್ಥಾನಕ್ಕೆ ದೇವರಿಗೆ ಅಭಿಷೇಕ ಮತ್ತು ನೈವೇದ್ಯಕ್ಕೆ ಇಲ್ಲಿಂದ 1 ಕಿಲೋಮೀಟರ್ ಕೆಳಗೆ ಒಂದು ಕಾನ ಅಂತ ಹೇಳುವಂಥ ಒಂದು ಕಾನನ ಅಂತ ಹೇಳ್ಬೋದು, ಅಂದರೆ ಅರಣ್ಯದಾಗೆ ಅಲ್ಲಿ ಒಂದು ಕೆರೆ ಆಗಿ ಇದೆ. ಅಂದರೆ ಪ್ರಕೃತಿಯ ನಿರ್ಮಿತವಾದಂಥ ಕೆರೆ. ಅದರಲ್ಲಿ ಸ್ನಾನ ಮಾಡಬೇಕು. ಅದರ ಹತ್ತಿರ ಇನ್ನೊಂದು ಹೊಂಡ ಇದೆ. ಅದರಿಂದ ದೇವರಿಗೆ ನೈವೇದ್ಯಕ್ಕೆ ಮತ್ತು ಇಲ್ಲಿ ಅಭಿಷೇಕಕ್ಕೆ ಬೇಕಾದ ನೀರನ್ನು ತರಬೇಕಾಗ್ತದೆ. ಅಲ್ಲಿ ಒಂದು ಶಾಸ್ತಾರನ ಕಟ್ಟೆ ಎಲ್ಲ ಉಂಟು. ಇಲ್ಲಿ ಹೇಗೆ ಅಂತ ಹೇಳಿದರೆ, ಮಧ್ಯಾಹ್ನದ ಇಲ್ಲಿಯ ಪೂಜೆ ಆಗುವಕ್ಕಿಂತ ಮೊದಲು ಆ ಶಾಸ್ತಾರನಲ್ಲಿಗೆ ನೈವೇದ್ಯ ಆಗಬೇಕಾಗ್ತದೆ. ಅಷ್ಟು ದೂರದಿಂದ ಯಾವುದೇ ಮಳೆಗಾಲ ಆಗಲಿ ಬೇಸಿಗೆಗಾಲ ಆಗಲಿ ಅಲ್ಲಿಂದಲೇ ನೀರು ತರಬೇಕು. ಅಲ್ಲಿ ತುಂಬ ಇಳಿದುಕೊಂಡು ಹೋಗಿ ಕಾಡಿನ ಮಧ್ಯಕ್ಕೆ ಹೋಗಿ ತರಬೇಕಾಗ್ತದೆ. ಇಲ್ಲಿ ಬೇರೆ ಯಾವುದೇ ನೀರನ್ನು ಉಪಯೋಗ ಮಾಡುವಂತೆ ಇಲ್ಲ. ಅದು ಯಾವುದೇ ಪ್ರಶ್ನೆ ಕೇಳಿದರೆ ಅವರು ದೇವರ ಹೀಗೆ ಇದಿರುವುದು ಹೇಗೆ ಅಂತ ಹೇಳಿದರೆ, ಇಲ್ಲಿ ಅದೇ ನೀರಾಗಬೇಕು ಅಂತ. ಹಿಂದಿನ ಕಾಲದಲ್ಲಿ ಒಮ್ಮೆ ಇಲ್ಲಿ ಹತ್ತಿರದ ಬಾವಿಯಿಂದ ತಂದು ನೀರು ಹಾಕಿದ್ರಂತೆ. ಮಾರನೇ ದಿವಸ ಆಗಬೇಕಿದ್ರೆ ಆ ಬಾವಿಯಲ್ಲಿ ಹುಳ ಆಯಿತು ಅಂತ ಹೇಳುವಂಥ ಒಂದು ಪ್ರತೀತಿ ಇದೆ. ಅದರ ನಂತರ ಯಾವತ್ತಿಗೂ ನಾವು ಅಲ್ಲಿಯದ್ದೇ ನೀರು ತಂದು ಇಲ್ಲಿ ಅಭಿಷೇಕಗಳನ್ನು ಮಾಡ್ತೇವೆ. ಹಾಗೆ ಇಲ್ಲಿ ಇದು ಪ್ರತಿ ಸಂಕ್ರಮಣಕ್ಕೆ ಪರ್ವಕಾಲ ಆಗಿ ಸಂಕ್ರಮಣ ನಡೀತದೆ. ಆ ದಿವಸ ಇಲ್ಲಿ ಭೂತಕ್ಕೆ ಇಲ್ಲಿ ತಂಬಿಲಾರಾಧನೆಗಳೆಲ್ಲ ನಡೀತಾ ಇದೆ. ಸಾಧಾರಣ ಮತ್ತು ಇದು ಅದೇ ಶಾಸ್ತಾರ, ಈಗ ಹೇಳಿದಂಥ ಶಾಸ್ತಾರನಲ್ಲಿಗೆ ಕೆಲವು ಏನಂತ ಹೇಳಿದರೆ, ನಮಗೆ ಆರೋಗ್ಯ ಕೈಕಾಲಿಗೆ ನೋವು ಬರುವಂಥದ್ದು ಅಥವಾ ಇನ್ನಿತರ ನರಗಳಿಗೆ ಏನಾದ್ರು ದೋಷಗಳಿದ್ದರೆ ಎಲ್ಲ ಅಲ್ಲಿಗೆ ಯಾವುದೀಗ ಕಾಲಿಗೆ ನೋವಿದ್ದರೆ ಆ ಕಾಲಿನ ಒಂದು ಇದು ಯಾವುದು ನಮ್ಮ ಆಕಾರದಲ್ಲಿ ಒಂದು ಮಣ್ಣಿನ ವಿಗ್ರಹವನ್ನು ಮಾಡಿ ಹಾಕುವುದು, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡುವುದು, ಅದರಿಂದ ಕಡಿಮೆ ಆಗುವುದು, ಇಂಥದ್ದೆಲ್ಲ ಮೊದಲಿಂದಲೇ ನಡೀತಾ ಉಂಟು. ಹಾಗೆ ಇದೆಲ್ಲ ಇಲ್ಲಿಯದೊಂದು ವಿಶೇಷ ವಿಷಯಗಳು. ಮತ್ತು ಪತ್ತನಾಜೆ ಅಥವಾ ಹತ್ತನಾವಧಿ ಅಂತ ಹೇಳ್ತೇವೆ. ಆ ದಿವಸ ಅಲ್ಲಿ ವನಭೋಜನ, ಅದೇ ಶಾಸ್ತ್ರನಲ್ಲಿ ಎಲ್ಲರೂ ಅಲ್ಲಿ ಹೋಗಿ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟ ಮಾಡಿ ಬರುವಂಥ ಒಂದು ಸಂಪ್ರದಾಯ ಈಗಲೂ ಇದೆ. ಇದು ಇಲ್ಲಿ ಒಂದು ವಿಶೇಷತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಕಾಸರಗೋಡು ಜಿಲ್ಲೆಯ ಪೆರ್ಲ ಸಮೀಪದ ಬಜಕೂಡ್ಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಒಂದು ಐತಿಹಾಸಿಕ ಶ್ರದ್ಧಾ ಕೇಂದ್ರ. ಬಹಳ ವಿಶಿಷ್ಟ ಮತ್ತು ವಿಶೇಷ ಯಾಕೆ ಅಂತ ಹೇಳಿದರೆ, ಈ ದೇವಸ್ಥಾನಕ್ಕೆ ಬಹಳ ದೊಡ್ಡ ಇತಿಹಾಸವಿದೆ. ಇದು ಸಾಮಾನ್ಯವಾದಂಥ ಕ್ಷೇತ್ರವಲ್ಲ. ಖರಾಸುರ ಸೃಷ್ಟಿಯ ದೇಗುಲ ಎಂದೇ ಪ್ರಖ್ಯಾತಿ ಪಡೆದಂಥ ಒಂದು
ಅದ್ಭುತವಾಗಿರ್ತಕ್ಕಂಥ ಕಾರಣೀಕವಾಗಿರ್ತಕ್ಕಂಥ ಶ್ರದ್ಧಾ ಕೇಂದ್ರವಾಗಿದೆ. ಬಜಕುಡ್ಲು ದೇವಸ್ಥಾನದ ಪಕ್ಕದಲ್ಲಿರುವಂಥ ಶ್ರೀ ಶಾಸ್ತಾರವನದಲ್ಲಿ ಖರಾಸುರ ಎಂಬ ರಾಕ್ಷಸ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ, ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದಂಥ ಒಂದು ಕಾರಣಿಕದ ಸ್ಥಳ ಎಂದು ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ. ಬಜಕೂಡ್ಲು ಎಂಬ ಹೆಸರೇ ವಿಶೇಷವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಬಜಕೂಡ್ಲು ಭಜಕರನ್ನು ಕೂಡುವಂಥ ಸ್ಥಳ, ಅಂದರೆ ಶಿವನಾಮ ಸಂಕೀರ್ತನೆಯನ್ನು ಯಾರೆಲ್ಲ ಮಾಡ್ತಾರೆ ಅವರೆಲ್ಲರೂ ಕೂಡುವಂಥ ಸ್ಥಳ ಬಜಕೂಡ್ಲು ಅನ್ನೋದು. ಭಾಳ ಐತಿಹಾಸಿಕ ಪ್ರಸಿದ್ಧವಾಗಿರ್ತಕ್ಕಂಥ ಈ ಕ್ಷೇತ್ರ ಕೂಡ್ಲು ಶಾನಭಾಗ ಮನೆತನದ ಮುಕ್ತೇಸರಿಕೆಯಲ್ಲಿ ಇದು ನಡೀತಾ ಇರುವಂಥ ಒಂದು ಆಡಳಿತ. ಇಲ್ಲಿ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಬಹಳ ಅಚ್ಚುಕಟ್ಟಾಗಿ ಮತ್ತು ಪಾರಂಪರಿಕ ಹಿನ್ನೆಲೆ ಮತ್ತು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೀತಾ ಇರುವುದನ್ನು ಕೂಡ ನಾವು ಗಮನಿಸ್ತೇವೆ. ಮಹಾಲಿಂಗೇಶ್ವರ ದೇವರ ಸನ್ನಿಧಿ ಅಂತೇಳಿದರೆ ಭಾಳ ಶಕ್ತಿಯುತವಾಗಿರ್ತಕ್ಕಂಥ ಭಕ್ತಾರ್ಥಿಗಳ ಅಥವಾ ಭಕ್ತಾದಿಗಳ ಇಷ್ಟಾರ್ಥಗಳನ್ನು, ಸಕಲ ಇಷ್ಟಾರ್ಥಗಳನ್ನು ಪೂರೈಸುವಂಥ ಒಂದು ದೇಗುಲ ಎಂದು ಹೆಸರು ಪಡೆದಿದೆ. ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಇದೆ, ಪ್ರತಿ ದಿನ ವಿಶೇಷ ಪೂಜೆ ಇದೆ, ಜೊತೆಗೆ ಕಾರ್ತಿಕ ಪೂಜೆ ಎನ್ನುವ ವಿಶೇಷ ಪೂಜೆ ಇದೆ. ಯಾವಾಗ ಇಲ್ಲಿ ಒಂದು ಧ್ವಜಾರೋಹಣ ಆಗಿ ಆನಂತರ ನಡೆಯುವಂಥ ಜಾತ್ರಾ ಮಹೋತ್ಸವಕ್ಕೆ ದೇಶ ವಿದೇಶಗಳಿಂದ ಹೊರ ದೇಶಗಳಲ್ಲಿದ್ದ ಭಕ್ತರು ಕೂಡ ಈ ಭಾಗದ ಭಕ್ತರು ಬಂದು ದೇವರ ಪ್ರಸಾದವನ್ನು ಮತ್ತು ದೈವದ ಗಂಧ ಪ್ರಸಾದವನ್ನು ಮೂಲ್ಯವನ್ನು ಹಿಡ್ಕೊಂಡು ಮತ್ತೆ ತಮ್ಮ ಉದ್ಯೋಗ ಅಥವಾ ವ್ಯಾಪಾರ ಇಂಥದಕ್ಕೆ ಹೋಗುವುದನ್ನು ನಾವು ಗಮನಿಸ್ತೇವೆ. ಅಂದರೆ ಬಜಕುಡ್ಲು ದೇವಸ್ಥಾನ ಅಂತ ಹೇಳಿದರೆ ಅದು ನಮ್ಮ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವ ದೇವರು ಎಂದು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಮುಖ್ಯವಾಗಿ ಶಾನಭಾಗ ಮನೆತನದಿಂದ ಭಾಳ ಅಚ್ಚುಕಟ್ಟಾಗಿ, ಭಾಳ ಶಿಸ್ತಿನಿಂದ, ಭಾಳ ಒಂದು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲಾಗ್ತಾ ಇದೆ. ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಎಲ್ಲರೂ ಕೂಡ ಎಳ್ಳೆಣ್ಣೆ ಸಮರ್ಪಣೆ ಮಾಡಿ ಶ್ರೀದೇವರ ಕೃಪೆಗೆ ಪಾತ್ರರಾಗುತ್ತನ್ನು ಗಮನಿಸ್ತೇವೆ. ಅದಕ್ಕಾಗಿ ಬಹಳ ದೂರದ ಊರುಗಳಿಂದಲೂ ಕೂಡ ಬರ್ತಾರೆ. ಮತ್ತು ಜಾತ್ರೆ ಸಂದರ್ಭದಲ್ಲಿ ವಿಶೇಷ ಒಂದು ದಾನ ರೂಪದಲ್ಲಿ ಅಥವಾ ಸೇವಾ ರೂಪದಲ್ಲಿ ಕೆಲಸ ಮಾಡುವವರು ಬಹಳಷ್ಟು ಭಕ್ತಾದಿಗಳಿದ್ದಾರೆ. ಇಲ್ಲಿ ಭಾಳ ಮುಖ್ಯವಾಗಿ ಏನು ಅಂತ ಹೇಳಿದರೆ, ಒಂದು ತುಳುವಿನಲ್ಲಿ ಪೊರಿ ಉಂಡೆಯ ಸೇವೆ ಅಂತ ಇದೆ, ಅಥವಾ ಹೊದಳುನ ಇಂದ ಮಾಡಿದಂಥ ಒಂದು ವಿಶೇಷವಾದಂಥ ಖಾದ್ಯ ದೇವರಿಗೆ ಪ್ರೀತಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಮರ್ಪಣೆ ಮಾಡಿದರೆ ಅವರಿಗೆ ಯಾವುದನ್ನು ಮನಸ್ಸಿನಲ್ಲಿ ಬೇಡಿಕೊಳ್ತಾರೆ ಅದೆಲ್ಲ ಈಡೇರ್ತದೆ ಅನ್ನೋದು ನಂಬಿಕೆ. ಯಾಕೆಂದರೆ ನಂಬಿಕೆ ಮತ್ತು ಶ್ರದ್ಧೆಯ ಹಿನ್ನೆಲೆಯಲ್ಲಿ ಈ ಭಕ್ತರ ಅಭಿಷ್ಟಗಳು ಈಡೇರಿದಂಥ ಅನೇಕ ಘಟನೆಗಳು ಕೂಡ ಇಲ್ಲಿವೆ.